ನಮಸ್ಕಾರ ಸ್ನೇಹಿತರೆ, ನಮ್ಮ ಲಿಮಿಟ್ಲೆಸ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ RRB NTPC ಹಾಗೂ RRB ಗ್ರೂಪ್ ಡಿ ರಿಲೇಟೆಡ್ ಆಗಿರುವಂತಹ ಒಂದಿಷ್ಟು ಕ್ವೆಶ್ಚನ್ ಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಇದು ನಿಮ್ಮ ಒಂದು ಎಕ್ಸಾಮಿನ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಕ್ವೆಶ್ಚನ್ ಗಳು ಮತ್ತೆ ಅದರ ಆನ್ಸರ್ಗಳು ಮತ್ತೆ ಅದರ ಎಕ್ಸ್ಪ್ಲನೇಷನ್ಗಳು ಮತ್ತೆ ಬೇರೆ ಬೇರೆ ಅದರ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಟಾಪಿಕ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗೋಣ, ಚರ್ಚಿಸ್ತಾ ಹೋಗೋಣ. ಹಾಗೆಯೇ ಇದು ಕೇವಲ RRB NTPC ಹಾಗೂ RRB ಗ್ರೂಪ್ ಡಿ ರಿಲೇಟೆಡ್ ಅವರಿಗಲ್ಲ, ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಈಗ ಜಾಸ್ತಿ ಡಿಲೇ ಮಾಡಿದ್ರೆ ನಾವು ವಿಡಿಯೋದ ಕಡೆಗೆ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಫಸ್ಟ್ ಕ್ವೆಶ್ಚನ್ ನೋಡಿ. ಕೋಲ್ಕಲಿ ಈಸ್ ಅ ಫೋಕ್ ಆರ್ಟ್ ಫಾರ್ಮ್ಡ್ ಇನ್ ಡ್ಯಾಶ್ ಅಂತ ಹೇಳ್ಕೊಂಡು, ಈ ಕೋಲ್ಕಲಿ ಎನ್ನುವಂತಹ ಒಂದು ಜನಪದ ನೃತ್ಯ ಕಲೆ ಎಲ್ಲಿ ಕಂಡು ಬರುತ್ತದೆ? ಫಸ್ಟ್ ಆಪ್ಷನ್ ನಾರ್ತ್ ಮಲ್ಬಾರ್ ರೀಜನ್ ಆಫ್ ಕೇರಳ, ಈಸ್ಟರ್ನ್ ಪಾರ್ಟ್ ಆಫ್ UP, ಸದರ್ನ್ ಪಾರ್ಟ್ ಆಫ್ ಗುಜರಾತ್, ವೆಸ್ಟರ್ನ್ ಪಾರ್ಟ್ ಆಫ್ UP ಉತ್ತರ ಪ್ರದೇಶ. ಓಕೆನಾ? ಅಂದ್ರೆ ಇಲ್ಲಿ ನಾರ್ತ್ ಉತ್ತರದ ಮಲ್ಬಾರ್ ಕೇರಳ ಪ್ರದೇಶದಲ್ಲಿನ, ಅಥವಾ ಪೂರ್ವದ ಒಂದು ಪೂರ್ವ ಭಾಗದ ಉತ್ತರ ಪ್ರದೇಶದಲ್ಲ, ಅಥವಾ ದಕ್ಷಿಣ ಭಾಗದ ಗುಜರಾತ್ ಪ್ರದೇಶದಲ್ಲ, ಅಥವಾ ಪಶ್ಚಿಮ ಭಾಗದ ಒಂದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಕೊಂಡು ಇದರ ಒಂದು ಏನು ಚಾಯ್ಸಸ್ ಆಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ 4 ರೀತಿ ಚಾಯ್ಸ್ ಕೊಟ್ಟಿದೆ. ಈಗ ಕೋಲ್ಕಲಿ ಅಂತ ಹೇಳ್ಕೊಂಡು ಬರೋಣ. ಕೋಲ್ಕಲಿ ಅಂತ ಹೇಳಿದ್ರೆ ಇಲ್ಲಿ ಈ ಕಲಿ ಅಂತ ಹೇಳ್ಕೊಂಡು ತಗೊಳ್ಳೋಣ. ಈ ಕಲಿ ಅಂತ ಹೇಳ್ಕೊಂಡು ಈ ವರ್ಡಿನ ಒಂದು ಇನ್ನೊಂದು ನೃತ್ಯ ಪ್ರಕಾರ ಇದೆ. ಸೊ ನಾನು ಏನು ನಿಮಗೆ ಹೇಳ್ತೀನಿ, ಹಿಂಟ್ ಕೊಡ್ತೀನಿ, ನೀವು ಅದನ್ನ ಈಸಿಯಾಗಿ ಗೆಸ್ ಮಾಡ್ಬೋದು. ಕಥಕ್ಕಳಿ ಗೊತ್ತಲ್ವಾ? ಕಥಕ್ಕಳಿ ಎಲ್ಲಿನ ಒಂದು ನೃತ್ಯ ಪ್ರಕಾರ ಇದು? ಎಸ್, ಇದೊಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್. ಯಾವ ಒಂದು ಸ್ಟೇಟ್ ನ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್? ಶಾಸ್ತ್ರೀಯ ನೃತ್ಯ ಕಲೆ ಆಗಿರುತ್ತೆ. ಯಾವ್ದು ಇದಾಗಿರತ್ತೆ? ಎಸ್, ವೆರಿ ಗುಡ್. ಇದು ಯಾವುದು? ಕೇರಳ. ಕಥಕ್ಕಳಿ ಕೇರಳ. ಅಂದ್ರೆ ಇದು ಕೋಲ್ಕಲಿನೂ ಸಹ ಕೇರಳ, ಆದ್ರೆ ಇದು ಜನಪದ ನೃತ್ಯ ಕಲೆ. ನೆನ್ಪಿಟ್ಕೊಳ್ಳಿ, ಕೋಲ್ಕಲಿ ಎನ್ನುವಂಥದ್ದು ಒಂದು ಜನಪದ ನೃತ್ಯ ಕಲೆ ಆಗಿರತ್ತೆ. ಅದಾದ ನಂತರದಲ್ಲಿ ಏನು ಕಥಕ್ಕಳಿ ಬರುತ್ತೆ, ಮೋಹಿನಿ ಅಟ್ಟಂ ಬರುತ್ತೆ, ಇದು ಶಾಸ್ತ್ರೀಯ ನೃತ್ಯ ಕಲೆ ಆಗಿರತ್ತೆ. ಅದಲ್ಲದೆ ನೋಡಿ, ಇನ್ನು ಬೇರೆ ಬೇರೆ ಮೋದಿ ಅಟ್ಟು ಅಂತ ಹೇಳ್ಕೊಂಡು ಬರುತ್ತೆ, ಆಮೇಲೆ ಕಲಿ ಅಟ್ಟಂ ಅಂತ ಹೇಳ್ಕೊಂಡು ಬರುತ್ತೆ, ಪರಿಚಕಲಿ ಅಂತ ಹೇಳ್ಕೊಂಡು ಬರುತ್ತೆ. ಇವೆಲ್ಲ ಏನು ಅಂತ ಹೇಳಿದ್ರೆ ಒಂದು ಜನಪದ ನೃತ್ಯ ಕಲೆ, ಕೇರಳದ ಒಂದು ಜನಪದ ನೃತ್ಯ ಕಲೆ. ನಾನು ಇಲ್ಲಿ ಈ ಒಂದು ಆಪ್ಷನ್, ಈ ಒಂದು ಆನ್ಸರ್ ನ ಹೊರತುಪಡಿಸಿ ಈ ಒಂದು ಕ್ವೆಶ್ಚನ್ ರಿಲೇಟೆಡ್ ಆಗಿರುವಂತ ಅಂದ್ರೆ ಕಲೆ, ಇದು ಭಾರತದ ಕಲೆಗೆ ಸಂಬಂಧಿಸಿದ ಟಾಪಿಕ್ ಅಲ್ವಾ? ಸೊ ಇದು NTPC ಅಲ್ಲೂ ಇದೆ, ನಿಮ್ಮ RRB ಗ್ರೂಪ್ ಡಿ ಹುದ್ದೆಯಲ್ಲೂ ಇದೆ. ಸೊ ಈ ಕಲೆಗೆ ಸಂಬಂಧಿಸಿದಂತೆ ಆಗಿರೋದ್ರಿಂದ, ಸೊ ಕಲೆಗೆ ಸಂಬಂಧಿಸಿದ ಒಂದಿಷ್ಟು ಮೇನ್ ಪಾಯಿಂಟ್ಸ್ ಗಳನ್ನು ಸಹ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಾದ ನಂತರದಲ್ಲಿ ಇನ್ನೊಂದು ಕ್ವೆಶ್ಚನ್, ಈ ಒಂದು ಏನು ಕಥಕ್ಕಳಿಗೆ ಸಂಬಂಧಿಸಿದಂತ ಒಂದು ಕ್ವೆಶ್ಚನ್ ಇದೆ ನೋಡಿ. ಸೇವಾ ಕಲಿ ಎನ್ನುವಂತಹ ಒಂದು ಪದ, ಇದು ಕ್ವೆಶ್ಚನ್ ಕೇಳಿದ್ದಾರೆ. ಸೇವಾ ಕಲಿ ಎನ್ನುವಂತ ಪದ ಯಾವ ಒಂದು ನೃತ್ಯ ಪ್ರಕಾರದಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಈ ಸೇವಾ ಕಲಿ ಎನ್ನುವಂತಹ ಒಂದು ನೃತ್ಯ ಪ್ರಕಾರ ಯಾವ ನೃತ್ಯ ಪ್ರಕಾರದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ಬರುತ್ತೆ. ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ಬರುತ್ತೆ. ಕಥಕ್ಕಳಿ ಎಲ್ಲಿದು? ಎಸ್, ಕೇರಳ. ಮೋಹಿನಿ ಅಟ್ಟಂ ಎಲ್ಲಿದು? ಕೇರಳ. ನೆನ್ಪಿಟ್ಕೊಳ್ಳಿ. ಅದಾದ ನಂತರದಲ್ಲಿ ತಮಿಳುನಾಡಿನಲ್ಲಿ ಒಂದು ಜನಪದ ನೃತ್ಯ ಕಲೆ ಬಗ್ಗೆ ಹೇಳೋಣ. ಕಾಯಿಸಿಲ್ ಬಟ್ಟಂ ಅಂತ ಹೇಳ್ಕೊಂಡು, ಮೈಲ್ ಅಟ್ಟಂ ಅಂತ ಹೇಳಿ, ಕಾವಡಿ, ಇದೆಲ್ಲ ತಮಿಳುನಾಡಿಗೆ ಸಂಬಂಧಿಸಿದ. ಇನ್ನು ಜನಪದ ನೃತ್ಯ ಕಲೆಗಳು ಬಹಳಷ್ಟಿದೆ. ಇವು ಮುಖ್ಯವಾದಂತಹ ಒಂದು ಹೆಸರುಗಳಾಗಿದೆ. ಅದಲ್ಲದೆ ಇನ್ನು ಕರ್ನಾಟಕಕ್ಕೆ ಬಂದ್ರೆ ಯಕ್ಷಗಾನ ಬರುತ್ತೆ, ಸುಗ್ಗಿ ಕುಣಿತ ಬರುತ್ತೆ. ಅದಾದ ನಂತರದಲ್ಲಿ ಮತ್ತೆ ಇನ್ಯಾವುದು ಬರುತ್ತೆ? ವೀರಗಾಸೆ ಬರುತ್ತೆ, ಡೊಳ್ಳು ಕುಣಿತ ಬರುತ್ತೆ. ಇದೆಲ್ಲ ನಮ್ಮ ಕರ್ನಾಟಕದ ಒಂದು ಜನಪದ ನೃತ್ಯ ಕಲೆಗಳು. ಸೊ ಅದರಲ್ಲಿ ಮುಖ್ಯವಾದದಂತ ಹೇಳಿದ್ರೆ ನಾವು ಯಕ್ಷಗಾನ ಅಥವಾ ಬಯಲಾಟವನ್ನ ನಾವು ಪ್ರಮುಖವಾದದ್ದು ಅಂತ ಹೇಳ್ಕೊಂಡು ಗಮನಿಸ್ತೀವಿ. ಅದಲ್ಲದೆ ಮತ್ತೆ ಎಲ್ಲದೂ ಸಹ ಒಂದು ಕಲೆ ಅಂತ ಹೇಳಿದ್ರೆ ಆಯಾ ಕಲೆಗೆ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಮತ್ತು ಪ್ರಾಮುಖ್ಯತೆ ಅನ್ನೋದು ಇರತ್ತೆ. ಆಯಾ ಒಂದು ರಾಜ್ಯದಲ್ಲಿ ಅವರಿಗೆ ಆ ಒಂದು ಜನಾಂಗಕ್ಕಿರಬಹುದು ಅಥವಾ ಆ ಒಂದು ರಾಜ್ಯದ ಜನತೆಗಿರಬಹುದು. ಸೊ ಅವರ ಒಂದು ಕಲೆ ಅನ್ನೋದು ಅವರಿಗೆ ಒಂದು ಗೌರವ ಇರಬಹುದು. ಆ ಒಂದು ಕಲೆ ಅವರಿಗೆ ಒಂದು ಶ್ರೇಷ್ಠ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಅದಲ್ಲದೆ ಇನ್ನು ಕೆಲವುದು ಮುಖ್ಯವಾದಂತ ಒಂದಿಷ್ಟು ಕಲೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಅಂದ್ರೆ ನೃತ್ಯ ಕಲೆಗಳನ್ನ ನೋಡೋಣ. ಅದರಲ್ಲಿ ಏನು ನಾನು ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಶಾಸ್ತ್ರೀಯ ನೃತ್ಯ ಕಲೆನೂ ಇದೆ, ನೆಕ್ಸ್ಟ್ ಅದಾದ ನಂತರದಲ್ಲಿ ಜನಪದ ನೃತ್ಯ ಕಲೆನೂ ಸಹ ಬರುತ್ತೆ. ನೋಡ್ಕೊಂಡು ಹೋಗೋಣ ನೋಡಿ. ಭಾಂಗ್ರಾ ಅಂತ ಹೇಳ್ಕೊಂಡು ಅದು ಪಂಜಾಬ್ನ ಒಂದು ಪ್ರಮುಖವಾದಂತ ಒಂದು ನೃತ್ಯ ಕಲೆ. ನೆಕ್ಸ್ಟ್ ಘೂಮರ್ ಅಂತ ಬರುತ್ತೆ. ಘೂಮರ್ ಇದು ರಾಜಸ್ಥಾನ. ಮತ್ತೆ ಗರ್ಭಾ ಇದು ಗುಜರಾತ್. ನೆಕ್ಸ್ಟ್ ಲಾವಣಿ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ್ದು. ಅದಾದ ನಂತರದಲ್ಲಿ ಬಿಹು ಅಂತ ಬರುತ್ತೆ. ಬಿಹು ಅಸ್ಸಾಂ.
ಬಿಹು ಅಸ್ಸಾಮು, ನೆಕ್ಸ್ಟ್ ಚಹು ವೆಸ್ಟ್ ಬೆಂಗಾಲ್, ಇದು ಒಂದು ಶಾಸ್ತ್ರೀಯ ನೃತ್ಯ ಕಲೆ. ನೆಕ್ಸ್ಟ್ ತೆಯ್ಯಂ ಕೇರಳ, ತೆಯ್ಯಂ ಅಂತ ಹೇಳಿದ್ರೆ ಇದು ಜನಪದ ನೃತ್ಯ ಕಲೆ, ತೆಯ್ಯಂ ಕೇರಳದ್ದು. ನೆಕ್ಸ್ಟ್ ಭರತನಾಟ್ಯ ತಮಿಳುನಾಡು, ಇದು ಶಾಸ್ತ್ರೀಯ ನೃತ್ಯ ಕಲೆ. ಅದಾದ್ಮೇಲೆ ಕಥಕ್ಕಳಿ ಕೇರಳ. ನೆಕ್ಸ್ಟ್ ಕೂಚುಪುಡಿ ಆಂಧ್ರ ಪ್ರದೇಶದ ಒಂದು ಪ್ರಮುಖವಾದ ನೃತ್ಯ ಕಲೆ ಆಗಿರುತ್ತೆ. ಯಕ್ಷಗಾನ ನಮ್ಮ ಕರ್ನಾಟಕದ ಜನಪದ ನೃತ್ಯ ಕಲೆ ಆಗಿರುತ್ತೆ. ಸೊ ಇದಿಷ್ಟೇ ಅಲ್ಲದೆ ಇನ್ನು ಇದಿಷ್ಟು ಏನು ಅಂತ ಹೇಳಿದ್ರೆ ನೃತ್ಯ ಕಲೆ ಆಗಿರುತ್ತೆ. ಇನ್ನು ಶಾಸ್ತ್ರೀಯ ನೃತ್ಯ ಕಲೆಗೆ ಬರೋಣ. ಜನಪದ ನೃತ್ಯ ಕಲೆಗಳು ಸೆವೆರಲ್ ಫೋಕ್ ಡ್ಯಾನ್ಸ್ ಗಳಿದೆ. ಓಕೆನಾ, ಫೋಕ್ ಆರ್ಟ್ ಡ್ಯಾನ್ಸ್ ಇದೆ. ನಮ್ಗೆ ಇದೆ ಅಂತ ಹೇಳ್ಕೊ ಒಂದೊಂದು ಸ್ಟೇಟ್ ಅಲ್ಲಿ ತುಂಬಾನೇ ಇದೆ. ನಾವು ಇಷ್ಟೇ ಅಂತ ಹೇಳಕ್ಕಲ್ಲ, ಪ್ರಮುಖವಾದ ಹೆಸರುಗಳನ್ನ ಹೇಳಿದ್ನಿ. ಯಾಕಂದ್ರೆ ಆ ಹೆಸರುಗಳನ್ನ ಅಟ್ಲೀಸ್ಟ್ ನೀವು ಕೇಳಿದಾಗ ಏನು ಅಂತ ಹೇಳಿದ್ರೆ ನೀವು ಆನ್ಸರ್ ಮಾಡುವಂತ ಒಂದು ಅಬಿಲಿಟಿ ಇರತ್ತೆ. ಓಕೆನಾ, ಅದಾದ ನಂತರದಲ್ಲಿ ಇನ್ನು ಕ್ಲಾಸಿಕಲ್ ಡ್ಯಾನ್ಸಿಗೆ ಬಂದರೂ ಸಹ ನಮ್ಮ ಒಂದು ಭಾರತದಲ್ಲಿ ಬಹಳಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಶಾಸ್ತ್ರೀಯ ನೃತ್ಯಗಳಿದೆ. ಅದರಲ್ಲಿ ನಾವು ಪ್ರಮುಖವಾಗಿ 8 ಪ್ರಮುಖವಾದಂತಹ ಒಂದು ಶಾಸ್ತ್ರೀಯ ನೃತ್ಯಗಳನ್ನ ಗುರುತಿಸ್ತೀವಿ. ಯಾವುದೆಲ್ಲ 8 ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ಕೊಂಡು ನೋಡಿದ್ರೆ ನೋಡಿ, ಭರತನಾಟ್ಯ ಬರುತ್ತೆ, ಅದು ಎಲ್ಲಿ ಅದರ ಒಂದು ತಮಿಳುನಾಡು. ನೆಕ್ಸ್ಟ್ ಕಥಕ್ ಉತ್ತರ ಪ್ರದೇಶ. ನೆಕ್ಸ್ಟ್ ಅದಾದ ನಂತರದಲ್ಲಿ ಕಥಕ್ಕಳಿ ಬರುತ್ತೆ. ಕಥಕ್ ನೋಡಿ, ಕಥಕ್ ಇದೆ ಅಲ್ಲ, ಅದು ಉತ್ತರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯ ಕಲೆ. ಕಥಕ್ ಮತ್ತೆ ಕಥಕ್ಕಳಿ ಕನ್ಫ್ಯೂಷನ್ ಆಗ್ಬಿಡಿ. ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಕಲೆ, ಕಥಕ್ಕೇ ಬೇರೆ. ನೆಕ್ಸ್ಟ್ ಇದಾದ ನಂತರ ಕಥಕ್ಕಳಿನೇ ಬೇರೆ, ಇದು ಕೇರಳ. ಅದಾದ ನಂತರದಲ್ಲಿ ಕೂಚುಪುಡಿ ಆಂಧ್ರ ಪ್ರದೇಶ, ಒಡಿಸ್ಸಿ ಒಡಿಸ್ಸಾ, ಕೆಲವೊಂದು ಹೆಸರಲ್ಲೇ ಅದರ ಒಂದು ಸ್ಟೇಟ್ ಬರುತ್ತೆ. ನೆಕ್ಸ್ಟ್ ಸತ್ರಿಯ ಅಂತ ಹೇಳ್ಕೊಂಡು ಬರುತ್ತೆ, ಸತ್ರಿಯ ಅಸ್ಸಾಂನ ಒಂದು ಶಾಸ್ತ್ರೀಯ ನೃತ್ಯ ಕಲೆ ಬರುತ್ತೆ. ಮಣಿಪುರಿ ಅಂತ ಹೇಳ್ಕೊಂಡು ಬರುತ್ತೆ, ಮಣಿಪುರದ ಒಂದು ಪ್ರಮುಖವಾದಂತ ಕಲೆ ಆಗಿರುತ್ತೆ. ಇನ್ನು ಮೋಹಿನಿ ಅಟ್ಟಂ ಅಗೇನ್ ಅದು ಕೇರಳದ ಪ್ರಮುಖವಾದಂತ ಒಂದು ಕಲೆ ಆಗಿರುತ್ತೆ. ಸೊ ಇದಿಷ್ಟು ಏನು ಶಾಸ್ತ್ರೀಯ ನೃತ್ಯಕ್ಕೆ ಬಂದ್ರೆ ಸಾಮಾನ್ಯವಾಗಿ 8 ಶಾಸ್ತ್ರೀಯ ನೃತ್ಯಗಳು ಇದೆ. ಓಕೆನಾ, ಅದನ್ನು ಹೊರತುಪಡಿಸಿ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಇಲ್ಲ, ಇದೆ, ಇನ್ನೂ ಶಾಸ್ತ್ರೀಯ ನೃತ್ಯಗಳು ಇದೆ. ಆದ್ರೆ ಪ್ರಮುಖವಾಗಿ ನಾವು 8 ಅಂತ ಹೇಳ್ಕೊಂಡು ಗುಂಪನ್ನ ಮಾಡ್ತೀವಿ. ಓಕೆನಾ, ಇದಿಷ್ಟು ಏನು ಅಂತ ಹೇಳಿದ್ರೆ ಕರ್ನಾಟಕ ಇದು ಒಂದು ಫೋಕ್ ಡ್ಯಾನ್ಸ್ಗೆ ಇರ್ಬೋದು, ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದಂತಹ ಒಂದು ಪಾಯಿಂಟ್ಸ್ ಆಗಿದೆ. ಸೊ ಇನ್ನೂ ಬೇರೆ ಬೇರೆ ಕ್ವೆಶ್ಚನ್ಗಳು ಬಂದಾಗ ಇನ್ನೂ ಜಾಸ್ತಿ ನಾವು ನೋಡ್ತಾ ಹೋಗೋಣ. ಇದಿಷ್ಟು ಈಗ ಸಾಕು. ಇನ್ನು ನೀವು ಕೇಳ್ಬೋದು ಕಲರಿಪಟ್ಟು ಅಂತ ಹೇಳ್ಕೊಂಡು ಇದೆ. ಈ ಕಲರಿಪಟ್ಟು ಸಹ ಒಂದು ನೃತ್ಯ ಕಲೆನಾ ಅಂತ ಕೇಳಿದ್ರೆ ಅಲ್ಲ, ಇದೊಂದು ಸಮರ ಕಲೆ. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಸಮರ ಕಲೆ ಅನ್ನೋದು ಇರುತ್ತೆ. ಸೊ ಈ ಸಮರ ಕಲೆ ಅನ್ನೋದು ಕಲರಿಪಟ್ಟು ಅನ್ನುವಂಥದ್ದು ಸಮರ ಕಲೆ ಆಗಿರತ್ತೆ. ಇದು ಮಾರ್ಷಲ್ ಆರ್ಟ್ಸ್ ಅಂತ ಏನ್ ಹೇಳ್ತೀವಲ್ವ, ಅದೇ ಸಮರ ಕಲೆ ಅಂತ ಹೇಳ್ಕೊಂಡು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಓಕೆನಾ, ನೆಕ್ಸ್ಟ್ ಮಧುಬನಿ ಆರ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇಂಡಿಯನ್ ಸ್ಟೇಟ್? ಅಂದ್ರೆ ಮಧುಬನಿ ಎನ್ನುವಂತ ಕಲೆ ಇಂಡಿಯಾದ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಕೊಂಡು, ಈ ಮಧುಬನಿ ಎನ್ನುವಂಥದ್ದು ಕಲೆ ಇದು ಯಾವುದು? ಬೆಂಗಾಲ್, ಓಕೆ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಬಿಹಾರ, ಪಂಜಾಬ್, ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಕೊಂಡು. ಇದು ಆಕ್ಚುಲಿ ಈ ಮಧುಬನಿ ಕಲೆ ಅನ್ನೋದು ಬಿಹಾರಕ್ಕೆ ಸಂಬಂಧಿಸಿದಂತ ಕಲೆ. ಸೊ ಹೇಳ್ತೀನಿ, ನೆಕ್ಸ್ಟ್ ಬೇರೆ ಬೇರೆ ರಾಜ್ಯಗಳ ಒಂದು ಕಲೆಗಳನ್ನ ನಾವು ಡಿಸ್ಕಸ್ ಮಾಡೋಣ. ಡೈರೆಕ್ಟ್ ಆಗಿ ಇದು ಆನ್ಸರ್ ಅಂತ ಹೇಳಿದ್ರೆ ಬಿಹಾರಕ್ಕೆ ಸಂಬಂಧಿಸಿದಂತ ಮಧುಬನಿ ಕಲೆ. ಬಿಹಾರದಲ್ಲಿ ಇದಲ್ಲದೆ ಮಿಥಿಲಾ ಅಂತ ಹೇಳ್ಕೊಂಡು ಬರುತ್ತೆ, ನೆಕ್ಸ್ಟ್ ಜಾಡುಪಟಿಯಾ ಅಂತ ಹೇಳ್ಕೊಂಡು ಬರುತ್ತೆ, ಪೇತ್ಕರ್ ಅಂತ ಹೇಳ್ಕೊಂಡು ಬರುತ್ತೆ. ಇವೆಲ್ಲ ಕಲೆಯ ಹೆಸರುಗಳು, ನೆನ್ಪಿಟ್ಕೊಳ್ಳಿ. ಓಕೆನಾ, ಮಧುಬನಿ, ಮಿಥಿಲಾ, ಜಾರ್ಪಟಿಯಾ, ನೆಕ್ಸ್ಟ್ ಪೇತ್ಕರ್ ಅಂತ ಹೇಳ್ಕೊಂಡು ಬರುತ್ತೆ. ಬಿಹಾರದ ಒಂದು ಕಲೆಗಳು. ಇದಂದ್ರೆ ನಾನು ಹೇಳುವಂತ ಒಂದು ಪ್ರೊನೌನ್ಸಿಯೇಷನ್ ಅಂದ್ರೆ ನಮ್ದು ಆಕ್ಸೆಂಟ್ ಇದೆ ಅಲ್ಲ, ನಾವು ಕನ್ನಡದಲ್ಲಿ ಅವರ ಒಂದು ಆಕ್ಸೆಂಟೇ ಬೇರೆ ಆಗಿರತ್ತೆ. ಆಯಾ ಭಾಷೆಯ ಒಂದು ಭಾಷೆ ಮಾತಾಡೋದೇ ಬೇರೆ ಬೇರೆ, ಶೈಲಿ ಬೇರೆ ಇರತ್ತಲ್ವಾ. ಸೊ ಅದಕ್ಕೆ ನಾವು ಕನ್ನಡದ ಶೈಲಿಯಲ್ಲಿಯೇ ಅವರ ಒಂದು ಆ ಹೆಸರುಗಳನ್ನ ಹೇಳ್ತೀವಿ. ಅದಕ್ಕೆ ಕೆಲವೊಂದ್ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಾಗಬಹುದು. ನೋಡಿ, ಮಧುಬನಿ ಅಂತ ಹೇಳ್ಕೊಂಡು, ಮಿಥಿಲಾ, ಜಾರ್ಪಟಿಯಾ, ಪೇತ್ಕರ್, ಇದು ಎಲ್ಲಿ ಬಿಹಾರದ ಒಂದು ಕಲೆ ಆಗಿರತ್ತೆ. ಓಕೆನಾ, ಇದು ಮೋಸ್ಟ್ಲಿ ಆರ್ಟ್ ಫಾರ್ಮ್ ಅಂತ ಹೇಳಿದ್ರೆ ಚಿತ್ರಕಲೆ ಅಂತ ಎಲ್ಲ ಹೇಳ್ತೀವಲ್ವಾ, ಸೊ ಅದರ ರಿಲೇಟೆಡ್ ಆಗಿರತ್ತೆ. ಇನ್ನು ಬೆಂಗಾಲದಲ್ಲಿ ಫೇಮಸ್ ಅಂತ ಹೇಳಿದ್ರೆ ಅಲ್ಪನಾ ಅಂತ ಹೇಳ್ಕೊಂಡು ಕರಿತೀವಿ. ಬೆಂಗಾಲದಲ್ಲಿ ಅಲ್ಪನಾ. ಇನ್ನು ಮಹಾರಾಷ್ಟ್ರದಲ್ಲಿ ವಾರ್ಲಿ ಮತ್ತೆ ರಂಗೋಲಿ. ಓಕೆ, ವಾರ್ಲಿ, ಲೀಲಿ ನೆನ್ಪಿಟ್ಕೊಳ್ಳಿ. ಅದ್ ಬಂದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿ ಈ ರಂಗೋಲಿ ಇರ್ಬೋದು, ವಾರ್ಲಿ ಇರ್ಬೋದು, ಇದೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿತ್ತು. ಆದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದಲ್ವಾ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಚಿತ್ತಾರ ಅದು ತುಂಬಾನೇ ಫೇಮಸ್. ನಮ್ಮ ಒಂದು ಚಿತ್ತಾರ ಕಲೆ ಅನ್ನೋದು ಕರ್ನಾಟಕದಲ್ಲಿ ಫೇಮಸ್. ಹಸೆ ಚಿತ್ರ ಮತ್ತೆ ಚಿತ್ತಾರ ಕಲೆ ಇದು ಕರ್ನಾಟಕದ ಒಂದು
ಅಂದ್ರೆ ಒಂದು ಫೇಮಸ್ ಆಗಿರುವಂತ ಒಂದು ಕಲೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಿಹಾರದಲ್ಲಿ ಆಯ್ತಲ್ವಾ. ನೆಕ್ಸ್ಟ್ ಪಂಜಾಬ್ದಲ್ಲಿ ಪುಲ್ಬಾರಿ ಅಂತ ಹೇಳ್ಕೊಂಡು ಕರಿತೀವಿ. ಪುಲ್ಬಾರಿ ಇದು ಪಂಜಾಬ್ನ ಒಂದು ಆರ್ಟ್ ಕಲೆ. ಅಂದ್ರೆ ಪ್ರತಿಯೊಂದು ಅಷ್ಟೇ ನಮ್ಮ ಒಂದು ದೇಶದ ವೈಶಿಷ್ಟ್ಯ ನೋಡಿ. ಪ್ರತಿಯೊಂದು ರಾಜ್ಯದಲ್ಲೂ ನಾವೇನ್ ಕಲೆಗೆ ಬಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ನಮ್ಮ ಒಂದು ವೈಶಿಷ್ಟ್ಯಗಳಿರಬಹುದು, ಒಂದು ಡ್ರೆಸ್ ನಾವು ಧರಿಸುವಂತಹ ಒಂದು ನಮ್ಮ ಒಂದು ಏನು ವೇಷಭೂಷಣಗಳಿರ್ಬೋದು, ನಮ್ಮ ಒಂದು ಸಂಸ್ಕೃತಿ ಆಚರಣೆ ವಿಚಾರಣೆಗಳಿರ್ಬೋದು, ಎಷ್ಟು ವೈವಿಧ್ಯತೆ ಇದೆ. ಆದ್ರೂ ಸಹ ನಾವು ವೈವಿಧ್ಯತೆಯಲ್ಲಿ ನಮ್ಮ ದೇಶ ಏಕತೆಯನ್ನ ಮೆರೆದಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ದೇಶದ ಬಗ್ಗೆ ನಾವು ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ, ಎಷ್ಟು ಹೆಮ್ಮೆ ಪಟ್ಕೊಂಡ್ರು ನಿಜವಾಗಿಯೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ಇದಷ್ಟು ಆದ್ಮೇಲೆ ಕಲಂಕಾರಿ ಅಂತ ಹೇಳ್ಕೊಂಡು ಬರುತ್ತೆ ನೋಡಿ. ಬೇರೆ ಬೇರೆ ರಾಜ್ಯದ ಒಂದ್ ಸ್ವಲ್ಪ ನೋಡ್ಕೊಂತ ಹೋಗೋಣ. ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಹೋಗುತ್ತೆ. ಕಲಂಕಾರಿ ಅಂತ ಹೇಳಿದ್ರೆ ಒಂದು ಆಂಧ್ರ ಪ್ರದೇಶದ. ಮುಗುಲು ಅಂತ ಹೇಳ್ಕೊಂಡು ಬರುತ್ತೆ, ಇದು ಆಂಧ್ರ ಪ್ರದೇಶದ್ದೇ. ನೆಕ್ಸ್ಟ್ ಆರೋಫ್ ಅಂತ ಹೇಳ್ಕೊಂಡು ಬರುತ್ತೆ. ಆರೋಫ್ ಕಾಂಗಡ ಅಂತ ಹೇಳ್ಕೊಂಡು ಬರುತ್ತೆ, ಇದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಿಸಿದಂತ ಕಲೆ ಆಗಿರುತ್ತೆ. ಭಾಗ್ ಅಂತ ಹೇಳ್ಕೊಂಡು ಬರುತ್ತೆ, ಇದು ಮಧ್ಯಪ್ರದೇಶದ್ದು. ನೆಕ್ಸ್ಟ್ ಪಟ್ ಚಿತ್ರ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಸೌರ ಆರ್ಟ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಪಟ್ ಚಿತ್ರ ನೆನ್ಪಿಟ್ಕೊಳ್ಳಿ, ಅದು ಒಡಿಸ್ಸಾ. ಪಟ್ ಚಿತ್ರ ಒಡಿಸ್ಸಾ. ನೆಕ್ಸ್ಟ್ ಫಡ್ ಅಂತ ಹೇಳ್ಕೊಂಡು ಬರುತ್ತೆ. ಫಡ್ ಚಿತ್ರ ಇದೆಲ್ಲ ಏನು ಅಂತ ಹೇಳಿದ್ರೆ ರಾಜಸ್ಥಾನಿಗೆ ಸಂಬಂಧಿಸಿದ. ಕೊಲ್ಲಂ ಅಂತ ಹೇಳ್ಕೊಂಡು ಬರುತ್ತೆ, ಇದು ತಮಿಳುನಾಡಿನ ಒಂದು ಆರ್ಟ್ ಫಾರ್ಮ್ ಆಗಿರುತ್ತೆ. ತಂಜೋರ್ ಅಂತ ಹೇಳ್ಕೊಂಡು ಬರುತ್ತೆ, ತಮಿಳುನಾಡು. ನೋಡಿ, ಕೊಲ್ಲಂ, ತಂಜೋರ್, ಸೊ ಇವೆಲ್ಲ ಏನು ತಮಿಳುನಾಡಿಗೆ ರಿಲೇಟೆಡ್ ಆಗಿದೆ. ಆ ಹೆಸರಲ್ಲೇ ಗೊತ್ತಾಗುತ್ತೆ, ತಂಜಾವೂರು, ತಂಜೂರ್. ಓಕೆ, ತಂಜೋರ್. ಸೊ ಇದು ತಮಿಳುನಾಡಿಗೆ ಸಂಬಂಧಿಸಿದ ಒಂದು ಆರ್ಟ್ ಫಾರ್ಮ್. ಕಲ್ಮ ಜಟ್ಟು ಅಂತ ಹೇಳ್ಕೊಂಡು ಬರುತ್ತೆ. ಕಲ್ಮ ಜಟ್ಟು ಅಂತ ಹೇಳ್ಕೊಂಡು ಬರುತ್ತೆ, ಇದು ಕೇರಳದ ಒಂದು ರಿಲೇಟೆಡ್ ಆರ್ಟ್ ಫಾರ್ಮ್ ಆಗಿರುತ್ತೆ. ನಮ್ಮ ಕರ್ನಾಟಕ ಚಿತ್ತಾರ ಕಲೆ, ಹಸೆ ಚಿತ್ರ, ಇದೆಲ್ಲ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಇದಿಷ್ಟು ಕಲೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಿಯೋಸ್ ಈಸ್ ಕಾಲ್ಡ್ ಟ್ರಿನಿಟಿ ಆಫ್ ಕರ್ನಾಟಕ ಮ್ಯೂಸಿಕ್? ಅಂದ್ರೆ ಕರ್ನಾಟಕ ಸಂಗೀತದ ತ್ರಿಮೂರ್ತಿ ಅಂತ ಹೇಳ್ಬಿಟ್ಟು ಈ ಮೂವರಲ್ಲಿ ಯಾರನ್ನ ಕರೀತಾರೆ ಅಂತ ಹೇಳ್ಕೊಂಡು, ಯಾವ ಮೂರು ಜನರನ್ನ ಕರೀತಾರೆ ಅಂತ ಹೇಳ್ಕೊಂಡು. ಓಕೆನಾ, ಸಾರಿ. ಫಸ್ಟ್ ಒನ್ ಮಧುರೈಮನಿ ಅಯ್ಯರ್, ಟೈಗರ್ ವರದಾಚಾರಿ ಅಂಡ್ ಶ್ಯಾಮಶಾಸ್ತ್ರಿ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಸೆಕೆಂಡ್ ಒನ್ ತ್ಯಾಗರಾಜ್ ಮುತ್ತುಸ್ವಾಮಿ ದೀಕ್ಷಿತಾಸ್ ಅಂಡ್ ಶ್ಯಾಮಶಾಸ್ತ್ರಿ ಅಂತ. ನೆಕ್ಸ್ಟ್ ಮನಂಬು ಚಾವಡಿ ವೆಂಕಟ ಸುಬ್ಬಯ್ಯ, ಒಂದೇ ಹೆಸರು, ಮನಂಬು ಚಾವಡಿ ವೆಂಕಟ ಸುಬ್ಬಯ್ಯ. ಪೂಜೆ ಶ್ರೀನಿವಾಸ ಅಯ್ಯರ್ ಅಂಡ್ ಸುಬ್ರಹ್ಮಣ್ಯ ಶಾಸ್ತ್ರಿ. ಓಕೆನಾ, ಸಾರಿ, ಸುಬ್ಬರಾಯ ಶಾಸ್ತ್ರಿ. ನೆಕ್ಸ್ಟ್ ಫೋರ್ತ್ ಒನ್ ಸುಬ್ಬರಾಯ ಶಾಸ್ತ್ರಿ, ಮಧುರೈಮನಿ ಅಯ್ಯರ್ ಅಂಡ್ ತ್ಯಾಗರಾಜ್. ಸೊ ಇವರು ಏನು ಯಾರು ಅಂತ ಹೇಳ್ಕೊಂಡು ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ತ್ಯಾಗರಾಜ್, ಮುತ್ತುಸ್ವಾಮಿ ದೀಕ್ಷಿತಾಸ್ ಅಂಡ್ ಶ್ಯಾಮಶಾಸ್ತ್ರಿ, ಇವರು ಸರಿಯಾದಂತ ಆನ್ಸರ್. ಕರೆಕ್ಟ್ ಆಗಿ ಹೇಳ್ತೀವಿ. ಯಾರು ತ್ರಿಮೂರ್ತಿಗಳು, ಕರ್ನಾಟಕ ಸಂಗೀತದ ತ್ರಿಮೂರ್ತಿ ಅಂತ ಹೇಳ್ಕೊಂಡು ನಾವು ಕರ್ನಾಟಕ ಸಂಗೀತ, ಕರ್ನಾಟಕ ಮ್ಯೂಸಿಕ್ ಇದರ ತ್ರಿಮೂರ್ತಿ ಅಂತ ಹೇಳ್ಕೊಂಡು ಯಾರನ್ನ ಕರಿತೀವಿ? ತ್ಯಾಗರಾಜ್, ಮುತ್ತುಸ್ವಾಮಿ ದೀಕ್ಷಿತಾಸ್ ಮತ್ತೆ ಶ್ಯಾಮಶಾಸ್ತ್ರಿ, ಇವರು 3 ಜನನ ಕರೀತಾರೆ. ಹೆಸರಲ್ಲಿ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಹತ್ರ ಕ್ಷಮೆ ಇರ್ಲಿ, ಏನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮೆ ಇರ್ಲಿ. ನೆಕ್ಸ್ಟ್ ಅದಾದ ನಂತರದಲ್ಲಿ ಸಾಮಾನ್ಯವಾಗಿ ನೋಡಿ, ಇಲ್ಲಿ 2 ರೀತಿಯಾದಂತ ಒಂದು ಸಂಗೀತವನ್ನ ನಾವು ನೋಡ್ತೀವಿ. ಮ್ಯೂಸಿಕ್ ಅಲ್ಲಿ ನಾವು ಸಂಗೀತದಲ್ಲಿ 2 ಟೈಪ್ಸ್ ಅನ್ನ ನೋಡ್ತೀವಿ, 2 ಪ್ರಮುಖವಾದ ಭಾಗಗಳನ್ನ ನೋಡ್ತೀವಿ. ಯಾವುದು 2 ಪ್ರಮುಖವಾದದ್ದು ಅಂತ ಹೇಳಿದ್ರೆ, ಒಂದು ಹಿಂದೂಸ್ತಾನಿ ಸಂಗೀತ, ಇನ್ನೊಂದು ಕರ್ನಾಟಕ ಸಂಗೀತ ಅಂತ ಹೇಳ್ಕೊಂಡು, ಅಥವಾ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ. ಓಕೆನಾ, ಇದರಲ್ಲಿ ಇದು ಹಿಂದೂಸ್ತಾನಿ ಅಂದ್ರೆ ನಾರ್ತ್, ಅಂದ್ರೆ ಉತ್ತರದಲ್ಲಿ ಸಂಗೀತ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಿದ್ರೆ, ಕರ್ನಾಟಕವನ್ನ ನಾವು ದಕ್ಷಿಣದ ಒಂದು ಸಂಗೀತ ಅಂತ ಹೇಳ್ಕೊಂಡು ಇದ್ ಮಾಡ್ತೀವಿ. ಈ ಹಿಂದೂಸ್ತಾನಿ ಸಂಗೀತದ ಒಂದು ಪಿತಾಮಹ ಅಂತ ಹೇಳ್ಕೊಂಡು ನಾವು ತಾನ್ಸೇನ್ ಅವರನ್ನ ಕರಿತೀವಿ. ಹಿಂದೂಸ್ತಾನಿ ಸಂಗೀತದ ಪಿತಾಮಹ ತಾನ್ಸೇನ್. ಕರ್ನಾಟಕ ಸಂಗೀತದ ಪಿತಾಮಹ ನಮ್ಮ ಪುರಂದರ ದಾಸರು. ಓಕೆ, ಈ ಪುರಂದರ ದಾಸರ ಒಂದು ಬರವಣಿಗೆ ಯಾವ್ದಂತಾರೆ? ದಾಸ ಸಾಹಿತ್ಯ. ಇವರು ಒಂದು ಪುಸ್ತಕ ಅಂತ ಹೇಳಿದ್ರೆ ದಾಸ ಸಾಹಿತ್ಯ. ಓಕೆನಾ, ಹಾಗೆಯೇ ಇನ್ನೊಂದು ಕ್ವೆಶ್ಚನ್ ಬರುತ್ತೆ. ಈಗ ಏನು ಇವರು ತ್ರಿಮೂರ್ತಿಗಳಾದ್ರು, ಹಾಗಾದ್ರೆ ಮಹಿಳೆಯರಲ್ಲಿ ಮಹಿಳೆಯರಲ್ಲಿ ತ್ರಿಮೂರ್ತಿಗಳಿದ್ದಾರೆ, ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಅಂತ ಹೇಳ್ಕೊಂಡು ಮಹಿಳೆಯರಲ್ಲಿ ಕರೀತಾರೆ. ಎಸ್, ಇದ್ದಾರೆ. ಯಾರು ಅಂತ ಹೇಳಿದ್ರೆ ಒಂದ್ ಹೆಸರನ್ನ ನೀವು ಗೆಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಸ್, ತುಂಬಾನೇ ಫೇಮಸ್, ತುಂಬಾನೇ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತ ಹೆಸರು. ಎಸ್, ಒಂದು ಕರ್ನಾಟಕ ಸಂಗೀತ ಅಂತ ಬಂದ್ರೆ ನಾವು ಯಾರನ್ನ ನಾವು ನೆನ್ಪು ಮಾಡ್ತೀವಿ? MS ಸುಬ್ಬಲಕ್ಷ್ಮಿ ಅವರನ್ನ ಅಲ್ವಾ? ಅವರ ಹೆಸರು ನಮಗೆ ಫಸ್ಟ್ ಬಂದ್ಬಿಡತ್ತೆ. ಒಂದು ಸಂಗೀತ ಅಥವಾ ಕರ್ನಾಟಕ ಸಂಗೀತ ಅಂದ್ಕೂಡ್ಲೆ ಆ MS ಸುಬ್ಬಲಕ್ಷ್ಮಿ ಅವರು ನಮ್ಗೆ ಏನು ನೆನ್ಪಾಗ್ಬಿಡ್ತಾರೆ. MS ಸುಬ್ಬಲಕ್ಷ್ಮಿ, DK
ಪಟ್ಮಲ್ ಅಂತ ಹೇಳ್ಕೊಂಡು, ನೆಕ್ಸ್ಟ್ ML ಬಸಂತಕುಮಾರಿ. ಸೊ ಇವರು 3 ಜನರನ್ನ ನಾವು ಮಹಿಳಾ ಒಂದು ತ್ರಿಮೂರ್ತಿಗಳು, ಕರ್ನಾಟಕ ಸಂಗೀತದ ಮಹಿಳಾ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ. ಇನ್ನು ತ್ರಿಮೂರ್ತಿಗಳು ಅಂತ ಹೇಳ್ಕೊಂಡು ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಗೊತ್ತಾಗತ್ತೆ ನೋಡಿ, ಯಾರು? ತ್ಯಾಗರಾಜ್, ನೆಕ್ಸ್ಟ್ ಮುತ್ತುಸ್ವಾಮಿ ದೀಕ್ಷಿತಾಸ್, ನೆಕ್ಸ್ಟ್ ಮತ್ತೆ ಶ್ಯಾಮಶಾಸ್ತ್ರಿ. ಇವರು 3 ಜನ ತ್ರಿಮೂರ್ತಿ. ಸೊ ಓಕೆನಾ. MS ಸುಬ್ಬಲಕ್ಷ್ಮಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅದಲ್ಲದೆ ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿನೂ ಸಹ ಸಿಕ್ಕಿದೆ. ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನ ಪಡೆದಂತವರು ಇನ್ನೊಬ್ರು ಯಾರು? ವಿನೋಬಾ ಭಾವೆ ಅವರು ಸಹ ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸೊ ಸಂಗೀತ ಅಲ್ಲ ಇವರ ಕ್ಷೇತ್ರ, ವಿನೋಬಾ ಭಾವೆ ಅವ್ರದ್ದು, ಅದ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಆ ಒಂದು ರಿಲೇಟೆಡ್ ಬಂತಲ್ಲ, ಆ ಒಂದು ಹೆಸರು ಬಂತಲ್ಲ, ಸೊ ಅದಕ್ಕೆ ನಾನು ಹೇಳಿದೆ ಮ್ಯಾಗ್ಸೆಸ್ ಪ್ರಶಸ್ತಿ ಬಂತಲ್ಲ ಅದಕ್ಕೆ. ಸೊ ಇವರಿಗೆ ಅಂದ್ರೆ ಯಾರಿಗೆ? MS ಸುಬ್ಬಲಕ್ಷ್ಮಿ ಅವರಿಗೆ ಪದ್ಮ ವಿಭೂಷಣ, ನೆಕ್ಸ್ಟ್ ಭಾರತ ರತ್ನ, ನೆಕ್ಸ್ಟ್ ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಸಿಕ್ಕಿದೆ. ಭಾರತ ರತ್ನ 1990ರಲ್ಲಿ, ಹಾಗೆ ಪದ್ಮ ವಿಭೂಷಣ 1975ರಲ್ಲಿ, ನೆಕ್ಸ್ಟ್ ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಅನ್ನೋದು 1974ರಲ್ಲಿ ಸಿಕ್ಕಿದೆ. ಓಕೆನಾ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಒಂದು ಸಂಗೀತಕ್ಕೆ ಸಂಬಂಧಿಸಿ ಇಷ್ಟು ಸಾಕು. ಮತ್ ನೆಕ್ಸ್ಟ್ ಇನ್ನು ಬೇರೆ ಕ್ವೆಶ್ಚನ್ ಬಂದಾಗ ಮತ್ತೆ ಇನ್ನು ಡೀಟೇಲ್ ಆಗಿ ಹೋಗೋಣ. ನೋಡಿ, ಸಂಗೀತಕ್ಕೆ ಸಂಬಂಧಿಸಿದ ಕಲೆಗೆ ಸಂಬಂಧಿಸಿದಂತೆ ಒಂದು ಟಾಪಿಕ್ ಕ್ಲಿಯರ್ ಮಾಡಿದ್ವಿ ನಾವು. ಇಲ್ಲಿ ಹಿಂದಿನ ಕ್ವೆಶ್ಚನ್ ಅಲ್ಲಿ ಯಾವುದು ಒಂದು ಕಲೆ ಅಂದ್ರೆ ಒಂದು ನೃತ್ಯ ಕಲೆ ಅಂತ ಹೇಳಿದ್ರೆ ಕಲೆಯಲ್ಲಿ ನೃತ್ಯನೂ ಬರುತ್ತೆ, ಸಂಗೀತನೂ ಬರುತ್ತೆ. ಸೊ ಈಗ ನಾವು ಆ ಒಂದು ಟಾಪಿಕ್ ಅನ್ನ ಕ್ಲಿಯರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಪರಿಖಂಡ್ ಈಸ್ ದ ಮಾರ್ಷಲ್ ಆರ್ಟ್ ಆಫ್ ವಿಚ್ ಸ್ಟೇಟ್ ಅಂತ ಹೇಳ್ಕೊಂಡು, ಅಂದ್ರೆ ಈ ಪರಿಖಂಡ ಎನ್ನುವಂಥದ್ದು ಪರಿಖಂಡ್ ಅಥವಾ ಪರಿಖಂಡ ಎನ್ನುವಂಥದ್ದು ಯಾವ ಒಂದು ರಾಜ್ಯದ ಒಂದು ಸಮರ ಕಲೆ ಅಂತ ಹೇಳ್ಕೊಂಡು, ಆಲ್ರೆಡಿ ನಾನು ಕಲರಿ ಪಟ್ಟು ಬಗ್ಗೆ ಹೇಳಿದೀನಿ, ನೆನ್ಪಿರ್ಬೋದು. ಸೊ ಕೇರಳದ ಒಂದು ಇದು ಸಮರ ನೃತ್ಯ ಕಲೆ ಬರಲ್ಲ, ಇದು ಒಂದು ಸಮರ ಕಲೆಗೆ ಬರತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ನೋಡಿ ಇಲ್ಲಿ ಅದ್ರಲ್ಲಿ ಯಾವ್ದು ಪಂಜಾಬ್, ಬಿಹಾರ, ತಮಿಳುನಾಡು, ಕೇರಳ ಅಂತ ಹೇಳ್ಕೊಂಡು ಬರುತ್ತೆ. ಸೊ ಇದ್ರಲ್ಲಿ ಪಂಜಾಬ್ ಅಲ್ಲ, ಪಂಜಾಬದ ಒಂದು ಸಮರ ಕಲೆ ಅಂತ ಹೇಳಿದ್ರೆ ಗತ್ಕಾ ಅಂತ ಹೇಳ್ಕೊಂಡು, ಬಿಹಾರ ಸರಿಯಾದಂತಹ ಆನ್ಸರ್ ಆಗಿದೆ. ಈ ಒಂದು ಪರಿಖಂಡ್ ಅನ್ನೋದು ಈ ಒಂದು ಬಿಹಾರ ಅಷ್ಟೇ ಅಲ್ಲದೆ ಜಾರ್ಖಂಡ್ ಮತ್ತೆ ಒರಿಸ್ಸಾದಕ್ಕೂ ಸಹ ಈ ಒಂದು ಪರಿಖಂಡ ಸಮರ ಕಲೆ, ಅಲ್ಲೂ ಸಹ ಈ ಒಂದು ಸಮರ ಕಲೆಯನ್ನ ಅಭ್ಯಾಸ ಮಾಡ್ತಾರೆ. ಓಕೆನಾ. ಇಲ್ಲಿ ಅದು ಏನೋ ಜಾರ್ಖಂಡ್ ಬಗ್ಗೆ ಕೊಟ್ಟಿಲ್ಲ, ಏನು ಒರಿಸ್ಸಾದ್ ಕೊಟ್ಟಿಲ್ಲ. ಒಂದ್ ವೇಳೆ ಬಿಹಾರವನ್ನ ಹೊರತುಪಡಿಸಿ ಅಲ್ಲಿ ಒರಿಸ್ಸಾ ಇರಬಹುದು ಅಥವಾ ಜಾರ್ಖಂಡ್ ಏನಾದ್ರು ಬೇರೆ ಆಪ್ಷನ್ ಇದ್ರು ನೀವು ಅಲ್ಲಿ ಏನು ಬರಿಬಹುದು. ಜಾರ್ಖಂಡ್ ಅಲ್ಲೂ ಉಂಟು, ಒರಿಸ್ಸಾದಲ್ಲೂ ಉಂಟು ಈ ಪರಿಖಂಡ. ಓಕೆನಾ. ಕೆಲವೊಂದು ಸಮರ ಕಲೆಗಳು ಬೇರೆ ಬೇರೆ ರಾಜ್ಯಕ್ಕೂ ಸಹ ಸಂಬಂಧಪಟ್ಟಿರತ್ತೆ, ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಅದು ಇರತ್ತೆ. ಓಕೆನಾ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಸಿಲಂಬಂ ಅಂತ ಹೇಳ್ಕೊಂಡು ಬರುತ್ತೆ. ಓಕೆನಾ. ಸಿಲಂಬಂ ಅಂತ ಹೇಳ್ಕೊಂಡು ಬರುತ್ತೆ ತಮಿಳುನಾಡಿನಲ್ಲಿ, ಸಿಲಂಬಂ. ಕಲಾರಿಪಟ್ಟು ಕೇರಳ ಬರುತ್ತೆ, ಗತ್ಕಾ ಪಂಜಾಬ್ ಬರುತ್ತೆ. ಓಕೆ. ನೆಕ್ಸ್ಟ್ ಮುಷ್ಟಿಯುದ್ಧ ಅಂತ ಹೇಳ್ಕೊಂಡು ಬರುತ್ತೆ, ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟ್ ಕುಟ್ಟುವರಿಸೈ ಅಂತ ಹೇಳ್ಕೊಂಡು ಬರುತ್ತೆ, ಇದು ತಮಿಳುನಾಡಿನಲ್ಲಿ ಬರುವಂತದ್ದು ಕುಟ್ಟುವರಿಸೈ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದು ಸಮರ ಕಲೆ ಆಗಿದೆ, ಇದು ಪ್ರಮುಖವಾದಂತಹ ಸಮರ ಕಲೆಗಳಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಹೂ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಒರಿಜಿನ್ ಟು ಬಿ ಅವಾರ್ಡೆಡ್ ದ ನೊಬೆಲ್ ಪೀಸ್ ಪ್ರೈಸ್? ಓಕೆನಾ. ಕರೆಕ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ, ಕ್ವೆಶ್ಚನ್ ಕರೆಕ್ಟ್ ನೋಡ್ಕೊಳ್ಳಿ. ಪೀಸ್ ಏನು? ಶಾಂತಿ ಅಂದ್ರೆ ನೋಬೆಲ್ ಭಾರತದ ಭಾರತ ಮೂಲದ ಅಂದ್ರೆ ಭಾರತ ಮೂಲದ ಯಾವ ವ್ಯಕ್ತಿಗೆ ಶಾಂತಿ ನೋಬೆಲ್ ಪ್ರಶಸ್ತಿ ದೊರಕಿದೆ ಅಂತ ಹೇಳ್ಕೊಂಡು ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ. ಶಾಂತಿ ಪ್ರಶಸ್ತಿ ಅಂತ ಬಂದ್ ಕೂಡ್ಲೆ ನೀವೇನ್ ಮಾಡ್ಬಿಡ್ತೀರಾ ಅಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಏನ್ ಬಂದ್ಬಿಡುತ್ತೆ, ಮದರ್ ತೆರೇಸಾ ಅಂತ ಹೇಳ್ಕೊಂಡು ಬರುತ್ತೆ. ತಪ್ಪಾಗತ್ತೆ. ಎಸ್, ಅವರಿಗೂ ಶಾಂತಿ, ಈ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಶಾಂತಿ ಇದಕ್ಕೇನೆ ಸಿಕ್ಕಿದ್ದು. ಆದ್ರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಭಾರತದ ವ್ಯಕ್ತಿ, ಭಾರತದಲ್ಲಿಯೇ ಹುಟ್ಟಿ ಬೆಳೆದಂತವರು, ಭಾರತದ ಮೂಲದ ವ್ಯಕ್ತಿಗೆ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಅವ್ರು ಯಾರು ಅಂತ ಕೇಳಿದರೆ ರವೀಂದ್ರನಾಥ ಟ್ಯಾಗೋರ್ ಅಲ್ಲ, ಅವರಿಗೆ ಸಾಹಿತ್ಯಕ್ಕೆ ಸಿಕ್ಕಿರೋದು, ಅವರ ಗೀತಾಂಜಲಿ ಕೃತಿಗೆ ಸಿಕ್ಕಿರುವಂತದ್ದು ನೊಬೆಲ್ ಪ್ರಶಸ್ತಿ. 1913ರಲ್ಲಿ ಸಾಹಿತ್ಯಕ್ಕೆ ಗೀತಾಂಜಲಿ ಪ್ರಶಸ್ತಿ ನೊಬೆಲ್ ಪುರಸ್ಕಾರ ಅವರಿಗೆ ಸಿಕ್ಕಿರುವಂತದ್ದು. ಇನ್ನು ಮದರ್ ತೆರೇಸಾ ಅವರಿಗೆ 1979ರಲ್ಲಿ ಸಿಕ್ಕಿದೆ. ಇವರು ಭಾರತದಲ್ಲಿ ಹುಟ್ಟಿದಂತವರಲ್ಲ ಅಲ್ವಾ. ಸೊ ಭಾರತ ಮೂಲದ ವ್ಯಕ್ತಿ, ಭಾರತದಲ್ಲಿಯೇ ಹುಟ್ಟಿ ಬೆಳೆದಂತ ವ್ಯಕ್ತಿ ಯಾರು? ನೋಡಿ, ಅಮರ್ತ್ಯ ಸೇನಾ. ಎಸ್, ಅಮರ್ತ್ಯ ಸೇನು ಅವರಿಗೂ ಸಿಕ್ಕಿದೆ, ಆದ್ರೆ ಅವರ ಅರ್ಥಶಾಸ್ತ್ರದ ವಿಭಾಗಕ್ಕೆ ಸಿಕ್ಕಿದೆ. ಆದ್ರೆ ಸಾಮಾನ್ಯವಾಗಿ ಕೈಲಾಶ್ ಸತ್ಯಾರ್ಥಿ
ಕೈಲಾಸ್ ಸತ್ಯಾರ್ಥಿ ಹೆಸರನ್ನ ಕೇಳಿದೀವಿ. 2014ರಲ್ಲಿ ನಮಗೆ ಕೈಲಾಸ್ ಸತ್ಯಾರ್ಥಿ ಅವರಿಗೆ ಶಾಂತಿ ಪುರಸ್ಕಾರ ಅನ್ನೋದು ಸಿಗತ್ತೆ. ಇವರ ಯಾವ ಒಂದು ಇದು ಅಂತ ಹೇಳಿದ್ರೆ ಯಾವುದು ಬಚ್ಪನ್ ಬಚಾವೋ ಆಂದೋಲನ, ಬಿಬಿಎ ಅಂತ ಹೇಳ್ಕೊಂಡು ಕರೀತಾರೆ. ಬಚ್ಪನ್ ಬಚಾವೋ ಆಂದೋಲನ. ಬಚ್ಪನ್ ಅಂತ ಹೇಳಿದ್ರೆ ಏನು, ಬಾಲ್ಯವನ್ನ ಕಾಪಾಡಿ ಎನ್ನುವಂತ ಒಂದು ಆಂದೋಲನವನ್ನ ಈ ಕೈಲಾಸ್ ಸತ್ಯಾರ್ಥಿ ಅವರು ಕೈಗೊಂಡಿದ್ರು. ಇವರಿಗೆ 2014ರಲ್ಲಿ ಪ್ರಶಸ್ತಿಯನ್ನ ಸಿಕ್ಕತ್ತೆ. ಇದು ಏನು ಅಂತ ಹೇಳಿದ್ರೆ ಚೈಲ್ಡ್ ಟ್ರಾಫಿಕಿಂಗ್, ಅಂದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಅವರನ್ನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸುವಂತದ್ದು, ಮತ್ತೆ ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಅವರು ಅಂದ್ರೆ ನಿಷೇಧದ ಬಗ್ಗೆ ಹೋರಾಡಿದ್ರು. ಅಂದ್ರೆ ಮಕ್ಕಳ ಒಂದು ಗುಲಾಮತನವನ್ನ ನಿವಾರಣೆಗೋಸ್ಕರ ಹೋರಾಡ್ತಾರೆ ಇವರು. ಓಕೆನಾ. ಇವರ ಏನು ಬಚ್ಪನ್ ಬಚಾವೋ ಆಂದೋಲನ ಇವರ ಒಂದು ಪ್ರಮುಖವಾದಂತ ಆಂದೋಲನ ಆಗಿರತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನು ಜಾಸ್ತಿ ನೋಡೋಣ. ಮತ್ತೆ ಇವರ ಜೊತೆಯಲ್ಲಿ ಅದೇ 2014ರಲ್ಲಿ ಇವರ ಜೊತೆಯಲ್ಲಿ ಇನ್ನೊಬ್ಬರಿಗೂ ಅದೇ ಶಾಂತಿ ಪ್ರಶಸ್ತಿ ಸಿಗತ್ತೆ. ಯಾರಿಗೆ ಅಂತ ಹೇಳಿದ್ರೆ ಸೇಮ್ ಸಿಗತ್ತೆ. ಯಾರು ಅಂತ ಹೇಳಿದ್ರೆ ಯಾರು, ಮಲಾಲಾ ಯೂಸುಫ್ ಝೈರ್ ಅಂತ ಹೇಳ್ಕೊಂಡು. ಮಲಾಲಾ ಯೂಸುಫ್ ಝೈರ್, ಈ ನೀವು ಹೆಸರು ಕೇಳಿದಿರಾ, ಮಲಾಲಾ ಹೆಸರನ್ನ ಕೇಳಿದಿರಾ ಅಲ್ವಾ. ಈ ಮಲಾಲಾ ಇವರಿಗೂ ಸಹ 2014ರಲ್ಲಿ ಸಿಗತ್ತೆ. ಐ ಆಮ್ ಮಲಾಲಾ ಅನ್ನುವಂಥದ್ದು ಇವರ ಒಂದು ಕೃತಿ. ಹಾಗೆ ವಿ ಆರ್ ಡಿಸ್ಪ್ಲೇಸ್ಡ್ ಎನ್ನುವಂಥದ್ದು ಪ್ರಮುಖವಾದಂತ ಕೃತಿಯಾಗಿದೆ. ಅಂದ್ರೆ ಇವರು ಸಹ ಒಂದು ರೈಟ್ ಟು ಎಜುಕೇಶನ್, ಅಂದ್ರೆ ನಮ್ಮ ಶಿಕ್ಷಣದ ಬಗ್ಗೆ, ಮತ್ತೆ ಮಹಿಳೆ ಅಂದ್ರೆ ಗರ್ಲ್ಸ್ಗೆ ಶಿಕ್ಷಣ ಅಂದ್ರೆ ಹುಡುಗಿಯರಿಗೂ ಸಹ ಏನು ಶಿಕ್ಷಣ ಸಿಗ್ಬೇಕು ಅನ್ನುವಂಥದ್ರ ವಿರುದ್ಧ, ಶಿಕ್ಷಣ ಸಿಗ್ಬೇಕು ಅನ್ನುವುದರ ಬಗ್ಗೆ ಅವರು ಹೋರಾಟವನ್ನ ಮಾಡಿದ್ದು. ಮಲಾಲಾ ಯೂಸುಫ್ ಝಾಯ್ ಅಂತ ಝಾಯ್ ಇವರಿಗೆ ಮತ್ತೆ ಕೈಲಾಸ್ ಸತ್ಯಾರ್ಥ್ ಪ್ರಕಾಶ್ ಇವರಿಗೆ ಇಬ್ಬರಿಗೂ ಏನು ಅಂತ ಹೇಳಿದ್ರೆ ಒಂದೇ ಏನು ಶಾಂತಿ ಪ್ರಶಸ್ತಿ ಸಿಗತ್ತೆ. ಇವರ ಜೊತೆಗೆ ಸಿಗತ್ತೆ. ಓಕೆ, 2014 ಅದನ್ನು ಸಹ ನೆನ್ಪಿಟ್ಕೊಳ್ಳಿ. 2014ರಲ್ಲಿ ಸಿಕ್ಕಿದ್ದು. ಅದಲ್ಲದೆ ಇನ್ನು ಅಭಿಜಿತ್ ಬ್ಯಾನರ್ಜಿ ಅವರಿಗೂ ಸಿಗತ್ತೆ ಅರ್ಥಶಾಸ್ತ್ರ, 2019ರಲ್ಲಿ ಸಿಕ್ಕಿರುವಂತದ್ದು ಅರ್ಥಶಾಸ್ತ್ರದಲ್ಲಿ. ನೆಕ್ಸ್ಟ್ ಹರ್ ಗೋವಿಂದ್ ಖುರಾನಾ ಇವರಿಗೂ ಸಹ 1969ರಲ್ಲಿ ಸಿಗತ್ತೆ. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸಿಕ್ಕಿದ್ದು ಯಾವುದು, CV ರಾಮನ್ ಅವರಿಗೆ ಸಿಗತ್ತೆ 1930ರಲ್ಲಿ ಸಿಕ್ಕಿರುವಂತದ್ದು. ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಕ್ಕಿಂತ ಮುಂಚೆ ಐ ಹೋಪ್ ನಾನು ಈ ಒಂದು ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚು ಕ್ವೆಶ್ಚನ್ ಗಳನ್ನ ನೀವು ಅನ್ಬೋದು, ಏನು 2-3 ಕ್ವೆಶ್ಚನ್ ಬಿಡಿಸ್ತಾ ಇದ್ದೀರಾ, ಇಷ್ಟೇನಾ ಅಂತ ಹೇಳ್ಕೊಂಡು. ಸೊ ಪ್ಲೀಸ್, ಒಂದು ಕ್ವೆಶ್ಚನ್ ಅನ್ನ ಬಿಡಿಸ್ತಾ ಇರುವಾಗ ನಾವು ಎಷ್ಟು ಟಾಪಿಕ್ ಕವರ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತಲ್ವಾ. ನಾವು ಕ್ವೆಶ್ಚನ್ ಅಂಡ್ ಆನ್ಸರ್ ಹೇಳ್ತಾ ಹೋಗ್ಬೋದು. ಹೇಳ್ತಾ ಹೋದಾಗ ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ವಾ. ಅರ್ಥ ಮಾಡಿಸ್ಬೇಕಾದ್ರೆ ನಮ್ಗೇನು ಇನ್ನು ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಕೊಂತ ಹೋದಾಗ, ಇನ್ನು ಹೆಚ್ಚೆಚ್ಚು ವಿಷಯಗಳ ಅದ್ರ ಬಗ್ಗೆ ಹೇಳ್ತಾ ಹೋದಾಗ, ಯಾಕಂತ ಹೇಳಿದ್ರೆ ಇದೇ ಕ್ವೆಶ್ಚನ್ ರಿಪೀಟ್ ಆಗತ್ತಂತ ಇದೆಯಾ? ಇಲ್ಲ, ಇದೇ ಕ್ವೆಶ್ಚನ್ ರಿಪೀಟ್ ಆಗಲ್ಲ. ಈ ಕ್ವೆಶ್ಚನ್ ರಿಲೇಟೆಡ್ ಆಗಿರುವಂತ ಅಥವಾ ಈ ಕ್ವೆಶ್ಚನ್ ಟಾಪಿಕ್ ಸಂಬಂಧಿಸಿದ ಬೇರೆ ಕ್ವೆಶ್ಚನ್ ಗಳು ಬರಬಹುದು ಅಲ್ವಾ, ಬರುತ್ತೆ. ಸೊ ಅದಕ್ಕೆ ನಾವೇನು ಅಂತ ಹೇಳಿದ್ರೆ ಈ ರೀತಿಯಾಗಿ ಕ್ವೆಶ್ಚನ್ ಅಂಡ್ ಆನ್ಸರ್ ನೋಡ್ತಾ ಹೋಗೋಣ. ಐ ಹೋಪ್ ನಿಮ್ಮ ಒಂದು ಇದಕ್ಕೆ ಇದು ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಕೊಂಡು ಭಾವಿಸ್ತೀನಿ. ನಾನು ಪ್ರೇ ಮಾಡ್ತೀನಿ ಇದು ನಿಮ್ಗೆ ಹೆಲ್ಪ್ ಆಗ್ಲಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಹೋಗೋಣವಾ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ. ಓಕೆ ಸ್ನೇಹಿತರೆ, ನೋಡಿ ನೆಕ್ಸ್ಟ್ ದ ಬುಕ್ ಇಂಟರ್ಪ್ರಿಟರ್ ಆಫ್ ಮಲಾಡಿಸ್ ಅಂತ ಹೇಳ್ಕೊಂಡು ಇದನ್ನ ಬರೆದವರು ಯಾರು ಅಂತ ಹೇಳ್ಕೊಂಡು. ದ ಬುಕ್ ಇಂಟರ್ಪ್ರಿಟರ್ ಆಫ್ ಮಲಾಡಿಸ್ ಇಸ್ ರಿಟರ್ನ್ ಬೈ ಯಾರು? ನಯನತಾರಾ ಸೆಹಗಲ್, ಜುಂಪಾ ಲೆಹರಿನ, ಅರುಂಧತಿ ರಾಯ್ನ, ಶೋಭಾಡೇನ. ಸೊ ಇವ್ರು 3-4 ಜನ ಪ್ರಮುಖವಾದಂತಹ ಒಂದು ಬರಹಗಾರ್ತಿಯರಾಗಿದ್ದಾರೆ. ಅದರಲ್ಲಿ ಇದು ಬರೆದಂತವರು ಜುಂಪಾ ಲೆಹರಿ ಎನ್ನುವಂತವರು ಬರೆದಿದ್ದಾರೆ. ದ ನೇಮ್ ಸೇಕ್ ಅನ್ನುವಂಥದ್ದು ಇನ್ನೊಂದು ಕೃತಿಯ ಹೆಸರು. ನೆಕ್ಸ್ಟ್ ಅನ್ಅಕ್ಯುಸ್ಟೋಮ್ಡ್ ಅರ್ತ್ ಅಂತ ಹೇಳ್ಕೊಂಡು ದ ನೇಮ್ ಸೇಕ್. ಅದಾದ ನಂತರದಲ್ಲಿ ಇಂಟರ್ಪ್ರಿಟರ್ ಆಫ್ ಮಲಾಡಿಸ್ ಎನ್ನುವಂಥದ್ದು ಜುಂಪಾ ಲಹರಿ ಅವರ ಕೃತಿಯಾಗಿರುತ್ತೆ. ನೆಕ್ಸ್ಟ್ ನಯನತಾರಾ ಸೆಹಗಲ್ ಪ್ರಮುಖವಾದಂತಹ ಕೃತಿ ಅಂತ ಹೇಳಿದ್ರೆ ರಿಚ್ ಲೈಕ್ ಅಸ್ ಅಂತ ಹೇಳ್ಕೊಂಡು. ಅರುಂಧತಿ ರಾಯ್ ಅವ್ರದ್ದು ಗಾಡ್ಸ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಬರುತ್ತೆ. ಶೋಭಾಡೆ ಅವ್ರು ಬಂದ್ರೆ ಸ್ಟ್ರೇ ನೈಟ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಇದಿಷ್ಟು ಏನು ಪ್ರಮುಖವಾದಂತ ಕೃತಿಗಳು ಇವ್ರದ್ದು. ಇದಲ್ಲದೆ ಇನ್ನೊಂದಿಷ್ಟು ಪುಸ್ತಕಗಳನ್ನ ನೋಡೋಣ. ನೋಡಿ, ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಹೇಳ್ಕೊಂಡು, ಇನ್ಹೆರಿಟೆನ್ಸ್ ಆಫ್ ಲಾ ಕಿರಣ್ ದೇಸಾಯಿ. ದ ರೂಲ್ ಬ್ರೇಕರ್ಸ್ ಅಂತ ಹೇಳ್ಕೊಂಡು ಪ್ರೀತಿ ಶೆನಾಯ್ ಅಂತ ಹೇಳ್ಕೊಂಡು ಪ್ರೀತಿ ಶೆನಾಯ್. ನೆಕ್ಸ್ಟ್
ದ ವಂಡರ್ ಲ್ಯಾಂಡ್ ಆಫ್ ವರ್ಡ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ದ ವಂಡರ್ ಲ್ಯಾಂಡ್ ಆಫ್ ವರ್ಡ್ಸ್ ಶಶಿ ತರೂರ್ದು. ನೆಕ್ಸ್ಟ್ ದ ಐಡಿಯಾ ಆಫ್ ಡೆಮೋಕ್ರಸಿ ಅಂತ ಹೇಳ್ಕೊಂಡು ಬರುತ್ತೆ. ದ ಐಡಿಯಾ ಆಫ್ ಡೆಮೋಕ್ರಸಿ ಸ್ಯಾಮ್ ಪಿತ್ರೋದ ಅಂತ ಹೇಳ್ಕೊಂಡು, ಇವರನ್ನ ಎಲ್ಲೋ ರೆವಲ್ಯೂಷನ್, ಫಾದರ್ ಆಫ್ ಎಲ್ಲೋ ರೆವಲ್ಯೂಷನ್ ಅಂತ ಹೇಳ್ಕೊಂಡು ಕರೀತಾರೆ. ಓಕೆನಾ. ಹಳದಿ ಕ್ರಾಂತಿಯ ಪಿತಾಮಹ ಅಂತ ಹೇಳ್ಕೊಂಡು ಸ್ಯಾಮ್ ಪಿತ್ರೋದ ಅವರನ್ನ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ ಡಾಲರ್ಸ್ ಬಹು. ನೆಕ್ಸ್ಟ್ ಡಾಲರ್ ಬಹು 3000 ಸ್ಟಿಚಸ್ ಅಂತ ಹೇಳ್ಕೊಂಡು ಬರುತ್ತೆ. ಸೊ ಇದು ಡಾಲರ್ ಬಹು ಮತ್ತೆ 3000 ಸ್ಟಿಚಸ್ ಅಂತ ಇದೆ ಅಲ್ಲ, ಅಥವಾ ಡಾಲರ್ ಸೊಸೆ. ಸೊ ಇದು ಯಾರ ಒಂದು ಕೃತಿ ಇರ್ಬೋದು, ಗೆಸ್ ಮಾಡಿ ನೋಡೋಣ. ಏನು ಇವರ ಒಂದು ಪತಿ, ಇವರ ಗಂಡ ಇನ್ಫೋಸಿಸ್ ಸಂಸ್ಥೆಯ ಸ್ಥಾಪಕರಾಗಿದ್ದಾರೆ. ಎಸ್, ಸುಧಾಮೂರ್ತಿ ಅವರು, ನಮ್ಮ ಪ್ರೀತಿಯ ಸುಧಾಮೂರ್ತಿ ಅವರು. ಸೊ ಅವರ ಪುಸ್ತಕಗಳಿರಬಹುದು, ಅವರ ಮಾತಿರಬಹುದು, ಎಲ್ಲರಿಗೂ ಅಚ್ಚುಮೆಚ್ಚು ಅಲ್ವಾ. ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಕ್ಕಲ್ಲ. ಒಂದು ಸಲ ಅವರ ಮಾತಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರ ಒಂದು ವಿಡಿಯೋವನ್ನ ಹಾಕೊಂಡು ಕೇಳ್ತಾ ಇದ್ರೆ ನಾವು ಅದನ್ನ ಮತ್ತೆ ನೆಕ್ಸ್ಟ್ ಹೋಗೋದೇ ಇಲ್ಲ, ಕೇಳ್ತಾನೆ ಇರ್ತೀವಿ ನಾವು. ಸೊ ಅಷ್ಟು ಏನು ಅಂತ ಹೇಳಿದ್ರೆ ಅವರ ಮಾತಿರಬಹುದು, ಅವರ ಒಂದು ಬರವಣಿಗೆ ಇರಬಹುದು, ಅವ್ರು ಹೇಳುವಂತ ವಿಚಾರಗಳು ಅಷ್ಟೇ ಎಷ್ಟು ಸರಳವಾಗಿರತ್ತೆ ಅಂತ ಹೇಳಿದ್ರೆ, ಇಷ್ಟು ಒಂದು ದೊಡ್ಡ ವ್ಯಕ್ತಿ ಇಷ್ಟು ಸರಳವಾಗಿದ್ದಾರಾ ಅಂತ ಹೇಳ್ಬಿಟ್ಟು ನಮಗೆ ಅನ್ಸುತ್ತೆ. ಸುಧಾಮೂರ್ತಿ ಅವರು, ಇದು ಡಾಲರ್ ಬಹು ಮತ್ತೆ 3000 ಸ್ಟಿಚಸ್ ಎನ್ನುವಂಥದ್ದು ಸುಧಾಮೂರ್ತಿ ಅವರ ಒಂದು ಕೃತಿಯಾಗಿದೆ. ಇನ್ನು ತುಂಬಾ ಕೃತಿ ಇದೆ, ಅವರು ಬರೆದಿರುವಂತ ಇನ್ನು ತುಂಬಾ ಕೃತಿ ಇದೆ, ಸಾಧ್ಯವಾದ್ರೆ ಓದಿ. ಓಕೆನಾ. ನೆಕ್ಸ್ಟ್ ಫಿಯರ್ಲೆಸ್ ಗವರ್ನೆನ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಇದು ಕಿರಣ್ ಬೇಡಿ ಅವರ ಒಂದು ಕೃತಿ, ಫಿಯರ್ಲೆಸ್ ಗವರ್ನೆನ್ಸ್ ಅಂತ ಹೇಳ್ಕೊಂಡು. ಇದೆಲ್ಲ ಏನು ಅಂತ ಹೇಳಿದ್ರೆ ಕೃತಿಗಳು. ಇದಿಷ್ಟು ಇವರಷ್ಟೇ ಅಲ್ಲ, ಇವರಿಷ್ಟು ಕೃತಿಗಳನ್ನ ನೋಡ್ಕೊಂಡ್ರೆ ಸಾಕಾ? ಕ್ವೆಶ್ಚನ್ ಮಾರ್ಕ್. ನೋ, ಇನ್ನೂ ಇದಾರೆ. ನಾವು ಟಾಪಿಕ್ಸ್ ಕವರ್ ಮಾಡ್ಕೊಂತ ಬರ್ತೀವಲ್ಲ, ಅವಾಗ ಇನ್ನು ಹೆಚ್ಚೆಚ್ಚು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಇಷ್ಟು ಟಾಪಿಕ್ಸ್ ಕವರ್ ಆದ್ಮೇಲೆ ನನ್ನ ಈ ಒಂದು ಏನು ಇವುಗಳನ್ನ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ PDF ಅಲ್ಲಿ ಅವೈಲೇಬಲ್, PDF ಅಲ್ಲಿ ನಿಮಗೆ ಸಿಕ್ಕೋ ಹಾಗೆ ನಾನು ಮಾಡ್ತೀನಿ. ಸ್ವಲ್ಪ ಟೈಮ್ ಅನ್ನ ನನಗೆ ಕೊಡಿ. ಓಕೆನಾ. ಅದರ ಒಂದು ಲಿಂಕ್ ಅನ್ನು ಸಹ ನಾನು ಹಾಕಿರ್ತೀನಿ. ಒಂದು ಗ್ರೂಪ್, ಆ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆದಾಗ ಇದರ PDF ಸಿಗತ್ತೆ. ನೀವೇನು ವರಿ ಮಾಡ್ಕೋಬೇಡಿ, ಫ್ರೀ ಆಗಿ ಇದು ಸಿಗತ್ತೆ. ಈ ಎಲ್ಲ ಡೀಟೇಲ್ಸ್ ಎಲ್ಲ ಸಿಗತ್ತೆ ನಿಮ್ಮ ಓದಿಗೆ. ನಮ್ಮ ಒಂದು ಚಾನೆಲ್ ನ ಕಡೆಯಿಂದ ಸಣ್ಣದಾದಂತ ಒಂದು ಕಾಂಟ್ರಿಬ್ಯೂಟ್, ನಿಮ್ಮ ಕಡೆಯಿಂದ ನಮ್ಗೆ ಒಂದು ಮೋಟಿವೇಟ್ ಅಂತ ಹೇಳಿದ್ರೆ, ನಿಮ್ಮ ಒಂದು ಲವ್, ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಅನ್ನ ಇದೇ ರೀತಿಯಾಗಿ ನೀವು ಮುಂದುವರಿಸಿದೆ ಇನ್ನು ಉತ್ತಮವಾದಂತಹ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಬರೋದಿಕ್ಕೆ ಸಾಧ್ಯ ಆಗತ್ತೆ. ಓಕೆ ಸ್ನೇಹಿತರೆ, ಈಗ ನಿಮಗೆ ಆಲ್ರೆಡಿ ಒಂದಿಷ್ಟು ಕ್ವಶನ್ಗಳು ಮತ್ತು ಅದರ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಡೆಪ್ತ್ ಆಗಿ ಕಲ್ತ್ಕೊಂಡು ಒಂದು ಕ್ವಶನ್, ಅದ್ರ ಜೊತೆಗೆ ಆನ್ಸರ್, ಮತ್ತೆ ಬೇರೆ ಬೇರೆ ಆ ಒಂದು ರಿಲೇಟೆಡ್ ಆಗಿರುವ ಟಾಪಿಕ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಈಗ ಏನಾಯ್ತು, ಒಂದು ಟಾಪಿಕ್ ಮತ್ತೆ ಓಲ್ಡ್ ಕ್ವೆಶ್ಚನ್ ಅನ್ನ ಅನಲೈಸ್ ಮಾಡಿದ್ವಿ. ಆ ಕ್ವೆಶ್ಚನ್ ಆನ್ಸರ್ ಅನ್ನ ಅನಲೈಸ್ ಮಾಡೋದ್ರ ಜೊತೆಗೆ ಬೇರೆ ಆ ಒಂದು ಕ್ವೆಶ್ಚನ್ ರಿಲೇಟೆಡ್ ಆಗಿರುವಂತಹ ಒಂದು ವಿಷಯದ ಬೇರೆ ಬೇರೆ ವಿಷಯಗಳನ್ನು ಸಹ ನಾವೇನ್ ಮಾಡ್ಕೊಂತಾ ಹೋದ್ವಿ ಅಂತ ಕಲ್ತ್ಕೊಂತಾ ಹೋದ್ವಿ. ಸೊ ಇದೇ ರೀತಿಯಾಗಿ ನಮ್ಮ ಕ್ಲಾಸ್ ಗಳನ್ನ ಮುಂದುವರ್ಸೋಣ. ಕ್ಲಾಸ್ ಹೇಗಿತ್ತು ಅಂತ ಹೇಳ್ಕೊಂಡು ನೀವು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇನ್ನು ಯಾವ ತರನಾದಂತ ಟಾಪಿಕ್ ಗಳನ್ನ ಕವರ್ ಮಾಡ್ಬೇಕು ಅಂತ ಹೇಳ್ಕೊಂಡು ತಿಳಿಸಿ. ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಅನ್ನ ನೀವು ನಮಗೆ ಜಾಸ್ತಿ ಕೊಟ್ಟಷ್ಟು ನಾವು ಉತ್ತಮವಾದಂತಹ ವಸ್ತುನಿಷ್ಠವಾದಂತಹ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ನಮ್ಮ ಒಂದು ಮುಂದಿನ ಭೇಟಿ ಮುಂದಿನ ವಿಡಿಯೋದೊಂದಿಗೆ ಆಗೋಣ ಅಂತ ಹೇಳ್ಕೊಂತ, ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ.